ನಾವು ಜೈ ಹೋ ಮೆಡಿಟೇಷನ್ ಇಂದ ಮೊದಲನೇ ಸರಿ ಪ್ರಕೃತಿ ಧ್ಯಾನಕ್ಕೆ ಹೋಗಿದ್ವಿ. ಹೇಗನ್ನಿಸ್ತು ಈ ಪ್ರಕೃತಿ ಧ್ಯಾನ? ಬೆಳಗ್ಗೆ 2 ಗಂಟೆಗಳ ಧ್ಯಾನ ಮಾಡಿದ್ವಿ. ಅಲ್ಲಿಂದ ನಾವು ಆಟಗಳಾಯ್ತು, ಊಟ ಆಯ್ತು, ಡಾನ್ಸ್ ಆಯ್ತು, ಎಲ್ಲಾನು ಆಯ್ತು. ದೇವಸ್ಥಾನಗಳಿಗೆ ಹೋಗಿ ದರ್ಶನನೂ ಆಯ್ತು. ನಿಮಗೆ ಏನು ಅನ್ನಿಸ್ತು, ಏನು ಅಂತ ಹೇಳಿ? ಜೈ ಹೋ ಮೆಡಿಟೇಷನ್ ಇಂದ ಅರುಂಧತಿ ಅವರ ತೋಟದಲ್ಲಿ ಪ್ರಕೃತಿ ಮಡಿಲಲ್ಲಿ ಧ್ಯಾನ ಮಾಡೋಕ್ಕೆ ಹೋಗಿದ್ವಿ. ಎಲ್ಲರೂ ತುಂಬ ಚೆನ್ನಾಗಿತ್ತು. 2 hours ಧ್ಯಾನ ತುಂಬ ಚೆನ್ನಾಗಿತ್ತು. ಆಮೇಲೆ ನೇಚರ್ ವಾಕ್ ಮಾಡಿದ್ವಿ. ಊಟ ವನಭೋಜನ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ರಾಮನಾಥ್ಪುರಕ್ಕೆ ಬಂದು ಅಲ್ಲಿ ಒಂದು 4-5 ಪುರಾತನ ದೇವಸ್ಥಾನಗಳು ನೋಡಿಕೊಂಡು ಇವತ್ತು ಮತ್ತೆ ಬರ್ತಾ ಇದ್ದೀವಿ. ಶಾಂತಲಾ ಅವ್ರಿಗೂ ಮತ್ತು ಅರುಂಧತಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಇವತ್ತು ಫುಲ್ ಡೇ ಎಂಜಾಯ್ ಮಾಡಿದ್ವಿ. ಪ್ರಕೃತಿ ದತ್ತ ಧ್ಯಾನ ತುಂಬ ವಿಶೇಷವಾಗಿತ್ತು, ಅದ್ಭುತವಾಗಿತ್ತು. ಮತ್ತು ವ್ಯವಸ್ಥೆಗಳು ಅಲ್ಲಿ ವ್ಯವಸ್ಥೆ ಮಾಡಿದಂಥ ಊಟದ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಅಂದರೆ ಏನು ಸಾತ್ವಿಕ ಆಹಾರ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ವ್ಯವಸ್ಥೆಗಳು ಮೆಡಿಟೇಷನ್ ಅಂತೂ ತುಂಬ ವಿಶೇಷವಾಗಿತ್ತು. ತುಂಬ ಖುಷಿಯಾಯಿತು. ಇದನ್ನು ವ್ಯವಸ್ಥೆ ಮಾಡಿದಂಥ ತಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ತಲುಪಿದ್ವಿ. 30 ಮೆಡಿಟೇಷನ್ ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಮೆಡಿಟೇಷನ್ ಆಯಿತು. ಅರುಂಧತಿ ಮೇಡಮ್ ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿ ನನ್ನ ವೆಲ್ಕಮ್ ಮಾಡಿದ್ರು. ಅದ್ಭುತವಾದಂಥ ಉತ್ತರ ಕೊಟ್ಟರು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ತೋಟ ಎಲ್ಲ ಸುತ್ತಾಡಿದ್ವಿ, ಬಿಂದಾಸ್ ಎಂಜಾಯ್ ಮಾಡಿದ್ವಿ. ಮತ್ತೆ ಆಟಗಳಾಡಿದ್ರು, ಪ್ರೈಸ್ ಕೊಟ್ಟರು, ಗಿಫ್ಟೆಲ್ಲ ಕೊಟ್ಟರು. ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ನಮ್ಮ ಲೈಫಾಗಿ ಮೊದಲು ಈ ಥರ ಬೇಕಾದಷ್ಟು ಟೂರ್ ಮಾಡಿದ್ದೀವಿ. ತುಂಬ ಸ್ಪೆಷಲ್. ಇಲ್ಲಿ ಬಂದಿರೋದೆಲ್ಲ ಒಂದು ಇದು ಫ್ಯಾಮಿಲಿ ಮೆಂಬರ್ಸ್, ಅವೆಲ್ಲ ತುಂಬ ಒಳ್ಳೆ ಅನುಭವ ಆಗಿದೆ. ಇಂಥ ಅನುಭವ ಮತ್ತೆ ಮತ್ತೆ ಸಿಗಬೇಕು. ಇದಕ್ಕೆಲ್ಲ ಕಾರಣ ಶಾಂತ ಮೇಡಮ್ ಅವರು. ಅಷ್ಟಲ್ಲದೆ ಮತ್ತೆ ದೇವ ದರ್ಶನ ಮಾಡ್ತಿದ್ರು. ಸರ್ ಸುಬ್ರಹ್ಮಣ್ಯ ಸರ್ ಹೇಗಿತ್ತು ಇವತ್ತು? ಇವತ್ತು ನಮ್ಮ ಜೈವ ಟೀಮಿಂದ ಒಂದು ಅದ್ಭುತವಾದ ಧ್ಯಾನ ಪ್ರವಾಸ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಿಂದಲೇ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗಿಂದ ಈಗ ಹೋಗ್ತಾ ಇದ್ರು ಕೂಡ ನಮ್ಮ ಎನರ್ಜಿ ಇರೋದು ಅಷ್ಟೇ ಹೈ ಲೆವೆಲ್ ಆಗಿದೆ. ಎಂದು ಚೂರು ಪ್ರಯಾಸ ಆಗಿಲ್ಲ. ತುಂಬ ಅದ್ಭುತವಾದ ಧ್ಯಾನ ಪ್ರವಾಸ. ಫಸ್ಟ್ ಗದಿಗೆ ದೇವಸ್ಥಾನದಿಂದ ಇದ್ದು ಅಲ್ಲಿ ಒಂದು ದರ್ಶನ ಪಡೆದಾದ ನಂತರ ತೋಟದಲ್ಲಿ ಅವರು ಅರುಂಧತಿ ಅವರು ತೋಟದಲ್ಲಿ 2 ಅವರು ಧ್ಯಾನ ಮಾಡಿದ್ರೆ ಗೊತ್ತಾಗಿಲ್ಲ. ಅಲ್ಲಿ ಅದ್ಭುತವಾದ ಒಂದು ಧ್ಯಾನ ಸತ್ಸಂಗ ಎಲ್ಲ ಚೆನ್ನಾಗಿತ್ತು. ಅಲ್ಲಿನ ನಂತರ ಮತ್ತು ಈಗ ರಾಮನಾಥಪುರದಲ್ಲಿ ಅದ್ಭುತವಾದ ದೇವಸ್ಥಾನ, ಪ್ರಾಚೀನ ದೇವಸ್ಥಾನ, ಇಲ್ಲಿ ಎಲ್ಲ ಕಡೆನೂ ಎನರ್ಜಿ ತುಂಬ ಅದ್ಭುತ. ಒಳ್ಳೆ ಸತ್ಸಂಗ. ಎಲ್ಲ ಟೀಮು ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರೂ ಒಂದು ಮನೆ ಹುಡುಗ ಸಲ್ಲಿಸಂತಾನೆ ಕಾಯ್ತು. ತುಂಬ ಅದ್ಭುತ, ಸ್ಮರಣೀಯ. ಈ ಥರ ಮತ್ತೆ ಮತ್ತೆ ಮಾಡ್ತಾರೆ ಅಂತ ನಂಬಿಕೆ. ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಹೇಳು. ಅರುಂಧತಿ ಮೇಡಮ್ ಹೋಗಿ ಧ್ಯಾನ ಮಾಡಿದ್ದು ತುಂಬ ಖುಷಿ ಆಯಿತು. ಮತ್ತೆ ಪರಿಸರದಲ್ಲಿ ಧ್ಯಾನ ಮಾಡಿ ನಾನು ಇವತ್ತು ಫಸ್ಟ್ ಟೈಮ್. 2 hours ಮಾಡಿದ್ಯಾ? ವೆರಿ ಗುಡ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅನುಭವ ತುಂಬ ಚೆನ್ನಾಗಿತ್ತು. ನಮಗೂ ಮತ್ತು ಮೇಡಮ್ಗೂ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಯಿತು. ಮತ್ತು ನಾವು ಪ್ರಕೃತಿ ಜೊತೆಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ವಿ. ಮತ್ತು ತಾಯಿ ಜೊತೆಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ವಿ. ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು. ಜೈ ಹೋ ತಂಡಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧ್ಯಾನದ ಬಗ್ಗೆ ಗೊತ್ತಿರಲಿಲ್ಲ, ಅಂದರೆ ಅಷ್ಟಾಗಿ ಗೊತ್ತಿಲ್ಲ. ಇವಾಗ ಚೆನ್ನಾಗಿ ಗೊತ್ತಾಗಿದೆ. ಈಗ ಸ್ವಲ್ಪ ನನಗೆ ಇದು ಬರೋದು ಕಮ್ಮಿ ಆಗಿದೆ. ಎಲ್ಲ ಇದು ಥಿಂಕಿಂಗ್ ಎಲ್ಲ ಬರೋದು ಕಮ್ಮಿ ಆಗಿದೆ. ಅದಕ್ಕೆಲ್ಲ ಕಾರಣ ಶಾಂತಲಾ ಮೇಡಮ್ ಅವರು ನಮ್ಮ ಗುರು ಮತ್ತು ಫ್ರೆಂಡು ಆಗಿದ್ದಾರೆ. ಅದರಿಂದ ನನಗೆ ಅವ್ರ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತಿನ ಇದು ನಮ್ಮ ಪ್ರಕೃತಿ ಧ್ಯಾನದಲ್ಲಿ ಭಾಳ ಅದ್ಭುತವಾಗಿತ್ತು. ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ರು. ತುಂಬ ಊಟದ ಆಟ ನೋಟ ಮತ್ತು ಅವ್ರದ್ದು ತೋಟ ಎಲ್ಲ ತುಂಬ ಅದ್ಭುತವಾಗಿತ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಡ್ಯಾನ್ಸ್ಗಳು ಮಾಡಿಕೊಂಡು ಹೊಸ ಜನಗಳ ಪರಿಚಯ ಆಯಿತು ನನಗೆ.
ಶಾಂತಲಾ ಮೇಡಮ್ ಅವರಿಂದ ನನಗೆ ಬಹಳ ಖುಷಿ ಆಯಿತು. ಅವ್ರು ಹೀಗೆ ಇದೇ ಥರ ಇನ್ನೂ ಚೆನ್ನಾಗಿ ಇಂಜಿನಿಯರ್ ಬೆಳೆಯಲಿ, ಅವರ ಕುಟುಂಬಕ್ಕೂ ಅವರಿಗೆ ಭಗವಂತ ಚೆನ್ನಾಗಿ ಆರೋಗ್ಯ ಕೊಟ್ಟು ಕಾಪಾಡಿ. ಇವತ್ತಿನ ಕ್ಲಾಸು ತುಂಬ ಚೆನ್ನಾಗಿತ್ತು. ನನಗೆ ಎಸ್ಪೆಷಲಿ ಮೇಡಮ್ದು ಶಾಂತಲಾ ಮೇಡಮ್ದು ಕಣ್ಣಿನ ದೃಷ್ಟಿಯಿಂದ ನನಗೆ ಫುಲ್ ಕವಚವಾಗಿತ್ತು. ಬ್ರಹ್ಮರಂಧ್ರದ ಮುಖಾಂತರ ತಲೆಯ ಮೆದುಳಿನ ಎಲ್ಲ ಭಾಗಗಳಿಗೆ ಬೆಳಗಿನ ರೂಪದಲ್ಲಿ ಹಾದುವಾದಂಥ ಅನುಭವ ಆಯಿತು. 7 ಚಕ್ರಗಳು ಸಹ ಮೂಲಕ ಹಾದುವಾದ ಅನುಭವ ಆಯಿತು. ಮೆಡಿಟೇಷನ್ ಕಣ್ಣು ಬಿಡೋಕ್ಕೆ ಆಗ್ತಿರಲಿಲ್ಲ, ಆ ಥರ ಮೆಡಿಟೇಷನ್ ಆಯಿತು. ಊಟದ ವ್ಯವಸ್ಥೆ ಚೆನ್ನಾಗಿತ್ತು. ನಿಮಗೂ ನಿಮ್ಮ ಫ್ಯಾಮಿಲಿಗೂ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಚಿಲ್ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಹೇಳು ಪುಟ್ಟಿ, ನಿಂಗೆ ಹೆಂಗಿತ್ತು? 2 hours ಮಾಡಿದ್ಯಾ? ನೀನು ಮಾಡಿದ್ಯಾ? ಸೂಪರ್. ಹೇಗಿತ್ತು? ನನಗೆ ಧ್ಯಾನ ಮಾಡೋದ್ರಿಂದ ಕೂಲ್ ಆಗುತ್ತೆ. ಮೊದಲು ನಾನು ನಂಗೆ ಮೊದಲು ಓದಕ್ಕೆ ಮನಸ್ಸು ಬರ್ತಿಲ್ಲ, ಇವಾಗ ನಾನೇ ಓದಕ್ಕೆ ಕೂತ್ಕೊಳ್ತೀನಿ. ಜ್ಞಾನನೂ ತುಂಬ ಚೆನ್ನಾಗಿತ್ತು. ಜ್ಞಾನ ತುಂಬ ಚೆನ್ನಾಗಾಯಿತು. ನನಗೆ ಜ್ಞಾನ ಏನು ಗೊತ್ತಿರಲಿಲ್ಲ. ಯೂಟ್ಯೂಬ್ನಿಂದ ಶಾಂತಲಾ ಮೇಡಮ್ ಅವರಿಂದ ನಾನು ಜ್ಞಾನ ಕಲಿತೆ. ಇಲ್ಲಿ ಪ್ರಕೃತಿ ಜ್ಞಾನ ಫಸ್ಟು ಟ್ರೈ ಮಾಡಿರೋದು. ನನಗೆ ಯಾರೂ ಪರಿಚಯ ಇರಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲರೂ ಪರಿಚಯ ಆದರು. ನನಗೆ ತುಂಬ ಖುಷಿ ಆಯಿತು. 2 hours ಜ್ಞಾನ ಮಾಡ್ತಿರಲಿಲ್ಲ ಮನೆಯಲ್ಲಿ, ಅದು ವೈಬ್ರೇಷನ್ನೇ ಒಂಥರ ಬೇರೆ ಇತ್ತು. ಪ್ರಕೃತಿ ಜ್ಞಾನ ತುಂಬ ಚೆನ್ನಾಗಿತ್ತು. ಈ ವಿಶೇಷವಾಗಿ ಶಾಂತಲಾ ಮೇಡಮ್ ಮತ್ತು ಅರುಂಧತಿ ಮೇಡಮ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪ್ರಕೃತಿಯಲ್ಲಿ ಕುತ್ಕೊಂಡು ಅರುಂಧತಿ ಅವರು ಮನೆಯಲ್ಲಿ ಬಯಲಲ್ಲಿ ಕುತ್ಕೊಂಡು ಮಾಡಿದಾಗ, ಪ್ರಕೃತಿ ನೇಚರ್ ಮಧ್ಯೆ ಕುತ್ಕೊಂಡು ಮಾಡಿದಾಗ ನಾನು ಸಹ ಬಯಲಾಗಿ ಒಂದು ರೀತಿ ದೇಹನೇ ಇಲ್ಲ ಅನ್ನೋ ಥರ ನನಗೆ ಅನುಭವ ಆಯಿತು. ಮತ್ತು ಗಣಪತಿ ಕಾಣಿಸ್ಕೊಂಡ್ರು. ಮೂಲಾಧಾರ ಚಕ್ರದಲ್ಲಿ ಇದೆಯಲ್ಲ ಗಣಪತಿ, ಅದು ಕಾಣಿಸ್ಕೊಂಡ ತಕ್ಷಣ ನಾನು ಹಾಡಿರ್ತಾ ಇದ್ದೀನಿ ಧ್ಯಾನದಲ್ಲಿ. ಕೋಟಿ ಕೋಟಿ ನಮ್ಮಲ್ಲಿ ನಿನಗೆ ಮಹಾಗಣಪತಿ ಹಾಡಿರ್ತಾ ಇದ್ದೀನಿ. ಒಂದು 2 hours 1.5 hours ಹಾಗೆ ನನಗೆ ಪ್ರಜ್ಞೆ ಇಲ್ದಿರೋ ಥರ ಫುಲ್ಲು ಚೆನ್ನಾಗಿ ಧ್ಯಾನ ಆಯಿತು. ತುಂಬ ಚೆನ್ನಾಗಿತ್ತು ಮೇಡಮ್. ಇವತ್ತೆಲ್ಲ ತುಂಬ ಖುಷಿಯಾಗಿ ಕಾಲ ಕಳೆದ್ವಿ. ಶಾಂತಲಾ ಮೇಡಮ್ಗೆ ತುಂಬ ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು ಶಾಂತಲಾ. ಇವತ್ತೇ ನಾನು 2.5 ಗಂಟೆ ಕೂತ್ಕೊಂಡು ಧ್ಯಾನ ಮಾಡೋದು. ಅದು ಸ್ವಲ್ಪ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ನೀವೆಲ್ಲರ ಜೊತೆ ಮಿಂಗಲ್ ಆಗ್ತಿರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಒಬ್ಬರ ಹತ್ರ ಮಾತ್ರ ಇಟ್ಕೊಳ್ತಾರೆ, ಹಂಗೆ ಮಾಡಲ್ಲ, ಎಲ್ಲರನ್ನೂ ಮಿಂಗಲ್ ಮಾಡ್ಕೊತೀರಾ. ಆಮೇಲೆ ದೇವಸ್ಥಾನದ ಬಗ್ಗೆ ಎಲ್ಲದನ್ನು ತೋರಿಸಿದ್ರು. ಇವತ್ತಿನ ಊಟನೂ ಚೆನ್ನಾಗಿತ್ತು. ವನಭೋಜನ ಸೂಪರ್, ಅಷ್ಟು ಚೆನ್ನಾಗಿತ್ತು. ಸೂಪರ್, ಥ್ಯಾಂಕ್ ಯು. ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ಸ್ವಸ್ಥವಾಗಿ ಕೂತಿದ್ದಾರೆ ಅನ್ನೋದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಚೆನ್ನಪ್ಪ. ನಾವೆಲ್ಲ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನೆನ್ನೆ ತಾನೇ ಹುಣ್ಣಿಮೆ ಆಗಿದೆ. ಅರುಂಧತಿಯವರ ಆಸೆ ಮತ್ತು ಶಾಂತಲಾ ಮೇಡಮ್ ಎಲ್ಲರದು ಒಂದು ಸೇರಿಸಿ, ಒಂದು ಸಂಘಟನಾತ್ಮಕ ಸೇರಿ ನಮ್ಮನ್ನು ಇವತ್ತಿನ ದಿವಸ ಬೆಳಗ್ಗೆ ಗದ್ದಿಗೆ ದರ್ಶನ ಮಾಡಿ ಅವ್ರ ಪ್ರಕೃತಿ ಮಡಿಲಲ್ಲಿ 11 ಎಕರೆ ತೋಟದಲ್ಲಿ, ನಮ್ಮ ತೋಟದಲ್ಲೆಲ್ಲ ತುಂಬ ಚೆನ್ನಾಗಿ ಓಡಾಡಿದ್ವಿ. ಒಳ್ಳೆ ಪ್ರಸಾದ ಇತ್ತು ಅವ್ರದ್ದು. ಆಮೇಲೆ ಚೆನ್ನಾಗಿ ಆಟ ಆಡಿದ್ವಿ, ಡ್ಯಾನ್ಸ್ ಮಾಡಿ, ಎಲ್ಲ ಒಂದು ಮನೋರಂಜನೆನೂ ಆಯಿತು, ಧ್ಯಾನ ಆಯಿತು. ನೆಕ್ಸ್ಟು ಬರ್ತಾ ರಾಮನಾಥ್ಪುರದಲ್ಲಿ 3 ದೇವಸ್ಥಾನಗಳನ್ನು ನೋಡಿಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಮಾಡಿರೋ ಶಾಂತಲಾ ಮೇಡಮ್ಗೆ, ಅವ್ರಿಗೆ ಸ್ಫೂರ್ತಿ ಆಗ್ತಾ ಇರೋ ಎಲ್ಲ ಟೀಮ್ನವ್ರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ. ಹೇಗೆ ಅನ್ನಿಸ್ತು ಇವತ್ತಿದ್ದು ಧ್ಯಾನ? ಹೌದಾ? ನೀವು ಹೇಳಿ ಮೇಡಮ್, ಹೇಗೆ ಅನ್ನಿಸ್ತು ಇವತ್ತು? ತುಂಬ ಚೆನ್ನಾಗಾಯ್ತು ಇವತ್ತು. ನಾವು ಫಸ್ಟ್ ಬಂದಿದ್ದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನೀವು ಹೇಳಿ. ಚೆನ್ನಾಗಿತ್ತು. ಪ್ರಕೃತಿ ಧ್ಯಾನ ನನಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಊಟ, ಆಟ ಎಲ್ಲ. ನಿಮಗೂ ಮತ್ತು ಶಾಂತಲಾ ಮೇಡಮ್ಗೂ ಮತ್ತು ಅರುಂಧತಿ ಮೇಡಮ್ಗೂ ಧನ್ಯವಾದಗಳು. ಹಿಂಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ನಮ್ಮದು ಬಾಲ್ಯ ಜೀವನದೆಲ್ಲ ನೆನಪಾಯಿತು. ತುಂಬ ಚೆನ್ನಾಗಿತ್ತು. ಹೀಗೆ ಮುಂದೆ ಹಿಂಗೆ ನಡೆಸ್ಕೊಡ್ಲಿ ಎಲ್ಲಕ್ಕೂ ಬರ್ತೀನಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್. ಹೋದೆಲ್ಲದಿಂದ ನಾವೆಲ್ಲ ಇಲ್ಲಿನ ಅರುಂಧತಿ ಮೇಡಮ್ ಮನೆಗೆ ನಾವು ಅವರ ತೋಟದಲ್ಲಿ ಇವತ್ತು ನಾವು ಧ್ಯಾನ ಮಾಡಿ, ಆ ಹಸಿರು ವನಸಿರಿಯಲ್ಲಿ ನಾವು ಭೋಜನವೆಲ್ಲ ಮಾಡಿ, ಆಟ ಊಟ ಇದೆಲ್ಲ ತುಂಬ ಚೆನ್ನಾಗಿತ್ತು. ಧ್ಯಾನ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಾಯಿತು. ಅರುಂಧತಿ ಮೇಡಮ್ಗೆ, ಶಾಂತಲಾ ಮೇಡಮ್ಗೆ ಥ್ಯಾಂಕ್ ಯು. ಶಾಂತಲಾ ಮ್ಯಾಮ್ ನೇತೃತ್ವದಲ್ಲಿ ನಾವು ಇವತ್ತು ಕುಂತೂರಿಗೆ ಧ್ಯಾನ ಪ್ರವಾಸಕ್ಕೆ ಕೈಗೊಂಡಿದ್ದು. ಎಲ್ಲ ಪ್ರವಾಸವು ಚೆನ್ನಾಗಿ ಆಯಿತು. ಹಾಗೂ ಧ್ಯಾನದಿಂದ ನಮಗೆ ಸಂಪೂರ್ಣ ಮನಃಶಾಂತಿ ಮತ್ತು ನೆಮ್ಮದಿ ಸಿಕ್ಕಿದೆ. ಅದಕ್ಕೆ ಎಲ್ರಿಗೂ ಧನ್ಯವಾದ. ಹೇಗೆ ಅನ್ನಿಸ್ತು ನೇಚರ್ ತುಂಬಾ ಚೆನ್ನಾಗಿತ್ತು. ಪ್ರಕೃತಿ ಇಲ್ಲ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮೇಡಮ್. ಪ್ರಕೃತಿ ಇದರಲ್ಲಿ ಧ್ಯಾನ ಮಾಡಿದ್ದೆ ಫಸ್ಟ್ ಟೈಮು. ಇದು 1.5 ಗಂಟೆ ನಾನು ಮಾಡಿದ್ದೆ ಫಸ್ಟ್ ಟೈಮ್ ಮೇಡಮ್ ಧ್ಯಾನ. ಅದರಿಂದ ತುಂಬಾ ಚೆನ್ನಾಗಾಯಿತು. ಫ್ರಸ್ಟ್ರೇಷನ್ ಎಲ್ಲ ಕಡಿಮೆ ಆಯಿತು. ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಹೇಳಿ. ಮೇಡಮ್ ನಮಸ್ತೆ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಧ್ಯಾನ ಅಂತೂ 2 hour ಮುಗಿತಾ ಅನ್ನೋಷ್ಟು ಚೆನ್ನಾಗಿತ್ತು. ಮತ್ತು ನನಗೆ ಇವತ್ತಿನ ಹೈಲೈಟ್ ಬಂದು ಆ ತೋಟದಲ್ಲಿ ಮರ ಗಿಡಗಳ ಮಧ್ಯೆ ಕೂತು ಊಟ ಮಾಡಿದ್ದು. ಅದು ಯಾವಾಗಲೂ ಬಾಲ್ಯದಲ್ಲಿ ಮಾಡಿದ್ದು. ಇಷ್ಟು ವರ್ಷ ಆದಮೇಲೆ ಮತ್ತದು ತುಂಬ ಖುಷಿ ಅನ್ನಿಸ್ತು. ನಿಮಗೂ ನಿಮ್ಮ ಫ್ಯಾಮಿಲಿಗೂ ತುಂಬ ಧನ್ಯವಾದಗಳು ಮೇಡಮ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ ಇವತ್ತು ದಿನ ಪೂರ್ತಿ. ಥ್ಯಾಂಕ್ ಯು ಸೋ ಮಚ್. ತೋಟದಲ್ಲಿ ಓಡಾಡಿದ್ದು ಹೇಗಿತ್ತು? ನೀವಿದ್ರ ಓಡಾಡಿದ್ರೆ ಫುಲ್ ವಾಕ್ ಮಾಡಿದ್ವಿ ಮೇಡಮ್. ತೋಟ ಪೂರ್ತಿ ಸುತ್ತಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ನಾವು 1 ಗಂಟೆಗೂ ಮಾಡೋಕ್ಕಾಗಲ್ಲ ಮೇಡಮ್. ನಿಜವಾಗ್ಲೂ ಗ್ರೂಪ್ ಮೆಡಿಟೇಷನ್ ಏನು ಅಂತ ಅಂದರೆ ಅರ್ಥ ಮಾಡ್ಕೋಬೋದು. ಅವರಲ್ಲಿರೋ ಎನರ್ಜಿ ನಮಗೆ ಸಿಗುತ್ತೆ.
ಯಾರ್ಯಾರು ಸಾಧನೆ ಮಾಡಿದವರು ಎಲ್ಲರ ಜೊತೆ ಸೇರ್ತೀವಲ್ಲ ಅವಾಗ ನಮಗೆ ಸಿಗುತ್ತೆ. ಮನೆಯಲ್ಲಿ 1 ಗಂಟೆ ಮೇಲೆ ಕೂತಿರ್ಲಿಲ್ಲ, ಈ 2 ಗಂಟೆ ಮಾಡಿ ನನಗೆ ಆಶ್ಚರ್ಯ ಆಗಿದೆ. ತುಂಬ ಚೆನ್ನಾಗಿತ್ತು, ಎನರ್ಜಿ ಅಂತ ತುಂಬ ಚೆನ್ನಾಗಿತ್ತು. ಪ್ರತಿ ತಿಂಗಳು ಕರ್ಕೊಂಡೋಗಿ ದಯವಿಟ್ಟು ನಿಮಗೆ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಧ್ಯಾನ ಮಾತ್ರ ತುಂಬ ಚೆನ್ನಾಗಾಯಿತು ಮೇಡಮ್. ಇವತ್ತಿನ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಮಾತ್ರ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ ಮೇಡಮ್. ನಿಮಗಂತೂ ನಿಮ್ಮಿಂದ ತುಂಬ ಒಳ್ಳೆ ಟ್ರಿಪ್ ಆಯ್ತು ನಮಗೆ. ನಿಮ್ಗೆ ಒಳ್ಳೆ ಧನ್ಯವಾದಗಳು ಮೇಡಮ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮ್ದೇನೋ ನೋವು ಏನೋ ಪ್ರಾಬ್ಲಮ್ ಇತ್ತಲ್ಲ? ಪರವಾಗಿಲ್ಲ ಮೇಡಮ್, ಎಲ್ಲ ಚೆನ್ನಾಗಾಯಿತು ಮೇಡಮ್. ನೀವು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಕೃತಿ ಮಧ್ಯ ಇದೆ. ಫಸ್ಟ್ ನಾನು ಪ್ರಕೃತಿ ಮಧ್ಯನ ಇದೆ, ಮೊದಲನೇ ಸರ್ತಿ ನಾನು ಧ್ಯಾನ ಮಾಡ್ತಾ ಇರೋದು. ಚೆನ್ನಾಗಿತ್ತು. ಇದೇ ರೀತಿ ಮೇಡಮ್ ಶಾಂತಲಾ ಮೇಡಮ್ 3 ತಿಂಗಳಿಗೊಂದ್ಸರಿ ಮಾಡಿ ಈ ಥರ ನೇಚರ್ ಇರಬೇಕು, ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರಿ. ತುಂಬಾ ಚೆನ್ನಾಗಿತ್ತು. ಮಾಮೂಲಿ ಜೀವನಕ್ಕಿಂತ ಇದೊಂದು ಭಿನ್ನವಾಗಿತ್ತು. ಈ ರೀತಿ ನಾವು ಪದೇ ಪದೇ ಪ್ರಕೃತಿ ಜೊತೆ ಹೋಗಿ ಮಾಡೋದು, ಎಲ್ಲರ ಜೊತೆ ಒಂದು ಒಡನಾಟ, ಅದೆಲ್ಲ ಒಂದು ರೀತಿ ಇದೆ. ನಮ್ಮ ಜೀವನನೇ ಒಂದು ರೀತಿ ಬದಲಾವಣೆ ಆದಂಗಿರುತ್ತೆ. ಈ ಒಂದು ಸಂತೋಷ ಇದು ಬೇರೆ ಎಲ್ಲೂ ಸಿಕ್ಕಲ್ಲ. ಈ ಥರ ಒಂದು ಧ್ಯಾನದಲ್ಲಿ ಎಲ್ಲರ ಮನಸ್ಥಿತಿನೂ ಇಲ್ಲಿ ಒಂದೇ ರೀತಿ ಇರುತ್ತೆ. ಅದರಿಂದ ನಮಗೆ ಅದು ಒಂದು ತುಂಬಾನೇ ಒಂದು ಖುಷಿ ಕೊಡೋ ಒಂದು ಸಂಗತಿ ಆಗುತ್ತೆ. ಅಲ್ಲಿ ಪ್ರಕೃತಿ ಧ್ಯಾನ ಹಾಗೂ ಮತ್ತೆ ವನಭೋಜನ ಮತ್ತೆ ಮಠದಲ್ಲಿ ಊಟ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಎಲ್ಲ ನೋಡ್ಕೊಂಡ್ಬಂದ್ವಿ. ಹಾಗೆ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಡ್ಯಾನ್ಸು, ಊಟ, ಅಲ್ಲಿ ತೋಟಗಳ ಸುತ್ತ ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಂಡ್ಬಂದಿದ್ದು ತುಂಬ ಖುಷಿ ಆಯಿತು. ಅವಾಗ ತಿಂಗಳಿಗೆ ಒಂದ್ಸರಿ ಅವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಜೈವ ಮೆಡಿಟೇಷನ್ ಅಡ್ಮಿಷನಿಂದ ನಿಮ್ಮ ಜೊತೆ ಬಂದು ನೇಚರಲ್ಲಿ 2 ಅವರು ಧ್ಯಾನ ಮಾಡಿದ್ದು ತುಂಬ ಚೆನ್ನಾಗಿತ್ತು, ತುಂಬ ಇದಾಯಿತು. ನಿಮ್ಮೆಲ್ಲರ ಒಂದು ಸಹಕಾರದಿಂದನೇ ಇದೆಲ್ಲ ಸಾಧ್ಯ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.